ಜೀನಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿ ರಾಷ್ಟ್ರಭಕ್ತರ ಬಳಗ ರೈತ ಸಂಘದಿಂದ ಬೃಹತ್ ಪ್ರತಿಭಟನೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡಲು ಕೆಎಸ್ ಈಶ್ವರಪ್ಪ ಒತ್ತಾಯ. ಯಾವುದೇ ಕಾರಣಕ್ಕೂ ಯೋಜನೆ ಅನುಷ್ಠಾನಕ್ಕೆ ಬಿಡುವುದಿಲ್ಲ ಎಂದ ಮಾರುತಿ ಗುರೂಜಿ. ಸಾಗರದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿ. ಕೆಂಪೇಗೌಡ ಕುರಿತು ರವಿಕುಮಾರ್ ಅಧಿಕಾರಿಗಳ ಗೈರು ಕುರಿತು ಬಸವರಾಜ್ ಮಾತು. ಈಗ ಸುದ್ದಿಯ ವಿವರ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಭಾನುವಾರ ಶಿವಮೊಗ್ಗದ ರಾಷ್ಟ್ರಭಕ್ತರ ಬಳಗ, ಪರಿಸರ ಬಳಗ ಹಾಗೂ ಜಿಲ್ಲಾ ರೈತ ಸಂಘದ ಆಶ್ರಯದಲ್ಲಿ ಪೊಲೀಸ್ ಸ್ಟೇಷನ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಸುರಿಯುವ ಮಳೆಯ ನಡುವೆಯೂ 3,000ಕ್ಕೂ ಹೆಚ್ಚು ಜನರು ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಆಗ್ರಹಿಸಿ ಉಪವಿಭಾಗಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಹಾಗೂ ರಾಷ್ಟ್ರಭಕ್ತರ ಬಳಗದ ಪ್ರಮುಖರಾದ ಕೆಎಸ್ ಈಶ್ವರಪ್ಪ ಮಾತನಾಡಿದರು. ಬಂಗಾರಮುಖಿ ಕ್ಷೇತ್ರದ ಶ್ರೀ ಮಾರುತಿ ಗುರೂಜಿ ಮಾತನಾಡಿದರು. ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ, ಕಾರ್ಯಾಧ್ಯಕ್ಷ ರಮೇಶ್ ಕೆಳದಿ, ಪ್ರಮುಖರಾದ ಕಾಂತೇಶ್ ಕೆಇ, ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ, ಶ್ರೀಕಾಂತ್ ಇನ್ನಿತರರು ಹಾಜರಿದ್ದರು. 18,000 ಮರಗಳನ್ನ ಅಂದ್ರೆ ನಾವೆಲ್ಲ ಕೂಡ ಗಿಡ ಸಸಿ ಮರಗಳನ್ನ ನಮ್ಮ ಮಕ್ಕಳು ಅಂತ ಭಾವಿಸ್ತಾ ಇದ್ದೀವಿ. ನಮ್ಮ 18,000 ಮಕ್ಕಳನ್ನ ಕಗ್ಗೊಲೆ ಮಾಡ್ತಾ ಇದೆ ಈ ಸರ್ಕಾರ. ಯಾವ ಕಾರಣಕ್ಕೂ ಕೂಡ ಈ ಒಂದು ಕಾರ್ಯಕ್ರಮ ಯೋಜನೆ ಆಗಕ್ಕೆ ಬಿಡಲ್ಲ. ಮಾರುತಿ ಗುರೂಜಿಯವರು ಮಾತಾಡಿದ್ದಾರೆ, ಈ ಯೋಜನೆ ಏನಾದ್ರು ಜಾರಿ ತರಬೇಕು ಅಂತ ನೀವು ಪ್ರಯತ್ನ ಮಾಡಿದ್ರೆ ನನ್ನ ಹೆಣ್ಣನ್ನೇ ತಗೊಂಡೋಗ್ಬೇಕು ಅಂತ ಮಾತಾಡಿದ್ದಾರೆ. ನಾನು ನಿಮ್ಮೆಲ್ಲರ ಪರವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಮಾರುತಿ ಗುರೂಜಿಯವರ ಈ ಮಾತು ಹೇಳಕ್ಕೆ ನಂಗೆ ನೋವಾಗುತ್ತೆ. ಅವ್ರು ಸತ್ತು ಅವ್ರ ಮೇಲೆ ಅವ್ರು ಹೆಣದ ಮೇಲೆ ಯೋಜನೆ ಆಗ್ಬೇಕಾ ಬೇಡ? ಅವ್ರ ಹೆಣದ ಮೇಲೆ ಯೋಜನೆ ಆಗ್ಬೇಕಾ ಬೇಡ? ಯಾವ ಕಾರಣಕ್ಕೂ ಆಗ್ಬಾರ್ದು. ಗುರೂಜಿಯವರೇ, ನಮ್ ಹೆಣ ಬೇಕಾದ್ರೆ ಮುಂಚೆ ಹೋಗ್ಲಿ, ಯಾವ ಕಾರಣಕ್ಕೂ ಹೆಣ ಆಗೋದಕ್ಕೆ ನಾವು ಬಿಡಲ್ಲ. ಈ ತೀರ್ಮಾನವನ್ನು ನಾವು ತಗೋತಾ ಇದ್ದೇವೆ. ನೀವು ದುಡ್ಡು ಮಾಡಬೇಕು ಅಂದ್ರೆ ಬೇರೆ ಯೋಜನೆಯಲ್ಲಿ ಮಾಡ್ರಿ. ಈ ಯೋಜನೆ ದುಡ್ಡು ಮಾಡಕ್ ಹೋಗ್ಬೇಡಿ. 3,500 ಕೋಟಿ ಇದ್ದಿದ್ದು 10,000 ಕೋಟಿ ಆಗಿದೆ. ಹಾಗಾಗಿ ಇದನ್ನ 15,000 ದೊಡ್ಡಾದೆ. ಇದನ್ನ ಲೂಟಿ ಮಾಡಿ ಮರಗಳನ್ನ ಕಡಿದು ಪ್ರಾಣಿಗಳಿಗೆ ತೊಂದರೆ ಕೊಟ್ಟು ಗುಡ್ಡದಲ್ಲಿ ಕೊರತ ಮಾಡಿ ಪರಿಸರವನ್ನು ನಾಶ ಮಾಡೋದಕ್ಕೆ ನಾವು ಯಾವ ಕಾರಣಕ್ಕೂ ಬಿಡಲ್ಲ. ಪೂಜೆ ಅನೇಕ ಜಗದ್ಗುರುಗಳ ಆಶೀರ್ವಾದ ಇದೆ. ಮಾರುತಿ ಗುರೂಜಿಯವರನ್ನು ಮಾತಾಡಬೇಕು ಅಂತ ಮಾತನ್ನು ಹೇಳಿ ಇಂಟೆಲಿಜೆನ್ಸ್ ಮುಖಾಂತರ ನೀವು ರಿಪೋರ್ಟ್ ತಗೊಂಡು ಈ ಯೋಜನೆಯನ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ. ಆಗ್ಬೋದಾ? ಹೇಳಿಕೆ ಬಂದಿದೆ, ಲಿಂಗನಮಕ್ಕಿ ಡ್ಯಾಮ್ನಲ್ಲಿ 151 ಟಿಎಂಸಿ ನೀರು ಇರಬೇಕಾದ್ದು 15 ಟಿಎಂಸಿ ನೀರಿದೆ ಅಂತ ಅರ್ಥ. ವಿಚಾರ ಮಾಡ್ಕೊಳ್ಳಿ. ಕೊಟ್ಟಂತ ವರದಿ 151 ಟಿಎಂಸಿಯಲ್ಲಿ 15 ಟಿಎಂಸಿಯಲ್ಲಿ ಇಷ್ಟು ನೀರಿನ ಪ್ರಮಾಣ ಕಡಿಮೆ ಆಗಿದೆ. ಲಿಂಗನಮಕ್ಕಿ ವಿದ್ಯುತ್ ಅನ್ನ ಇವತ್ತಿನ ವರ್ಷ ಸದ್ಯದಲ್ಲಿ ಸ್ಥಗಿತ ಮಾಡ್ತೇವೆ ಅಂತಕ್ಕಂಥ ಹೇಳಿಕೆಯಿಂದ ಕೊಡ್ತಾ ಇದ್ದಾರೆ. ಯೋಚನೆ ಮಾಡಿ, ಯಾವ ವಿದ್ಯುತ್ತಿಗಾಗಿ ನೀರು ಸಂಗ್ರಹ ಮಾಡಿ ನೀವು ಬೆಳಕು ಕೊಡ್ಲಿಕ್ಕೆ ಹೊರಟಿದ್ದೀರೋ ಆ ಲಿಂಗನಮಕ್ಕಿಯ ವಿದ್ಯುತ್ ಸರಬರಾಜು ಇವತ್ತು ನಿಲ್ಲಿಸ್ಲಿಕ್ಕೆ ಹೊರಟಿದ್ದೀರಿ ನೀರಿಲ್ಲದೆ ಅಂತ ಅರ್ಥ ಮಾಡಿ. ಇದಕ್ಕೆ ಕಾರಣಕರ್ತರು ನೀವೇ, ಸ್ವಯಂಕೃತ ಅಪರಾಧಿಗಳು. ಯಾಕಂದ್ರೆ ಹಿಂದೆ ಲಿಂಗನಮಕ್ಕಿ ಆದ ಸಂದರ್ಭದಲ್ಲಿ ಲಕ್ಷಾಂತರ ಎಕರೆ ಜಾಗವನ್ನ, ಅರಣ್ಯ ಭೂಮಿಯನ್ನ ತೆಗೆದು ನೀರಿನ ಪ್ರಮಾಣ ಕಡಿಮೆ ಆಯಿತು. ಆ ನಂತರ 7 ಡ್ಯಾಮ್ಗಳನ್ನು ಕಟ್ಟಿ ಈಗ ಸಂಪೂರ್ಣ ನೀರು ಸಹ ಇಲ್ಲದೆ ಇರತಕ್ಕಂಥ ಮಳೆಯ ಪ್ರಮಾಣ ಕಡಿಮೆ ಆಗ್ತಕ್ಕಂಥ ಸ್ಥಿತಿಗೆ ನೀವೆಲ್ಲರೂ ಸಹ ಅಧಿಕಾರಿಗಳಿಂದಿರುವುದು ಸರ್ಕಾರದಿಂದ ಎಲ್ಲರೂ ಸಹ ಕಾರಣಕರ್ತರಾಗಿದ್ದೀರಿ. ಈ ವಿಚಾರದಲ್ಲಿ ದಿನಕ್ಕೊಂದು ಸರ್ಕಾರ ಒಂದು ಹೇಳಿಕೆಯನ್ನು ಕೊಡ್ತಾ ಇದೆ. ಅಲ್ಲದೆ 18 ಯೋಜನೆಗಳ ಮಂಜೂರಾತಿ ಬಗ್ಗೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಪತ್ರವನ್ನು ಬರೆದು 18ನೇ ವಿಷಯವಾಗಿ 16ನೇ ವಿಷಯವಾಗಿ ನಮ್ಮ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಇದನ್ನ ಅನುಮತಿ ಕೊಡಬೇಕು ಅಂತ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ. ನೇರವಾಗಿ ಭೇಟಿ ಆದಾಗ ಸಹ ಲೇಖನ ಕೊಡ್ತಾರೆ. ಅಂದ್ರೆ ಇವರಿಗೆ ಇನ್ನೂ ಸಹ ಆ ದುರಾಶೆ ಮುಗಿಲಿಲ್ಲ ಅಂತ ಅನಿಸ್ತಾ ಇದೆ. 2,400 ಕೋಟಿಯಿಂದ ಪ್ರಾರಂಭವಾದಂತ ಈ ಯೋಜನೆ ಇವತ್ತು 10,500 ಕೋಟಿಗೆ ಟೆಂಡರ್ನ ಕರೆದುಕೊಂಡ್ರು. ಈಗ ಮತ್ತೆ ಬಜೆಟ್ ನಲ್ಲಿ 12,000 ಆಯ್ತು. ಈಗ 15,000 ಕೋಟಿಗೆ ಅದು ಮುಟ್ಟಿಕೊಂಡಿದೆ. ಯಾಕೆ ಬೇಕು ಇದು ಯೋಜನೆ? ಇದನ್ನ ದುಡ್ಡು ಮಾಡ್ತಕ್ಕಂಥ ಯೋಜನೆ ಬೇರೆ ಅಲ್ಲ. ಒಂದೆಡೆಗೆ 16,000 ಮರವನ್ನು ಕಡಿತೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದೆಡೆಗೆ ಅಧಿಕೃತವಾಗಿ ಫಾರೆಸ್ಟ್ ಇಲಾಖೆ ಸಂಬಂಧಪಟ್ಟಂತಹ ಪರಿವೇಶ ಪೋರ್ಟಲ್ ಅಲ್ಲಿ
1.5 ಲಕ್ಷ ಮರಗಳ ಕಡಿತ ಬಗ್ಗೆ ಅವರು ಅಧಿಕೃತವಾಗಿ ಒಂದು ಮನವಿಯನ್ನು ಮಾಡ್ಕೊಳ್ತಾರೆ. ಅಂದ್ರೆ ಹೇಳೋದೊಂದು ಮಾಡೋದೊಂದು. ಜನರಿಗೆ ಹೇಳಲಿಕ್ಕೆ 16,000, ಅದಕ್ಕೆ ಅಧಿಕೃತವಾಗಿ ಫೋಟೋದಲ್ಲಿ ಹೇಳ್ತಕ್ಕಂಥದ್ದು 1.5 ಲಕ್ಷ ಮರವನ್ನು ಕಡಿತ ಅಂತ ಹೇಳ್ತಾರೆ. ಅಂದ್ರೆ ಏನನ್ನು ಮಾಡ್ಲಿಕ್ಕೆ ಹೊರಟಿದ್ದೀರಿ, ಮುಂದಿನ ಜನತೆಗೆ ನೀವು ಏನು ಕೊಡ್ಲಿಕ್ಕೆ ಹೊರಟಿದ್ದೀರಿ? ಇಷ್ಟಕ್ಕೂ ಸಹ ಕರೆಂಟಿನ ಅನಿವಾರ್ಯತೆ ಅಂತ ಹೇಳ್ತಾರೆ. ಕರೆಂಟಿನ ಅನಿವಾರ್ಯತೆ ಯಾಕೆ ನಮಗಿದೆ ಅಂತ ಯೋಚನೆ ಮಾಡೋಣ. ಕರೆಂಟ್ಗೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಅಲ್ಲದೆ ಮೊನ್ನೆ ಕಳೆದ ತಿಂಗಳಲ್ಲಿ ದಿಲ್ಲಿಯಲ್ಲಿ ನಡೆದಂತ ಸೌರ ವಿದ್ಯುತ್ ಸಂಬಂಧಪಟ್ಟಂತ ಒಂದು ಕಾರ್ಯಾಗಾರದಲ್ಲಿ ಇಡೀ ಜಗತ್ತಿಗೆ ನಮ್ಮ ಭಾರತ ಸೌರ ವಿದ್ಯುತ್ನಲ್ಲಿ 2ನೇ ಸ್ಥಾನದಲ್ಲಿ ಇದೆ. ಸಂತೋಷ ಪಡಬೇಕು ನಾವು. ಇನ್ನೂ ಸಹ ಸ್ವಲ್ಪ ಹೆಚ್ಚಿನ ಪ್ರಯತ್ನ ಮಾಡಿದ್ರೆ 1ನೇ ಸ್ಥಾನಕ್ಕೆ ನಾವು ಹೋಗ್ತೇವೆ, ಜಗತ್ತಿಗೆ 1ನೇ ಸ್ಥಾನಕ್ಕೆ ಹೋಗ್ತೇವೆ. ಕರೆಂಟಿನ ಅಗತ್ಯತೆ, ಈ ರೀತಿಯ ಅರಣ್ಯವನ್ನು ನಾಶ ಮಾಡುವಂತ ಅಗತ್ಯತೆ ಇಲ್ಲ ಅನ್ನೋದು ಸ್ಪಷ್ಟ ಆಗ್ತಾ ಇದೆ. ಅಲ್ಲದೆ ಸೋಲಾರ್ ವಿದ್ಯುತ್ನಲ್ಲಿ ಕೆಪಿಸಿ ಅವರು ನಮ್ಮ ಬಳಿಗೆ ಬಂದ ಸಂದರ್ಭದಲ್ಲಿ ಹೇಳ್ತಾರೆ, ರಾತ್ರಿ ಕರೆಂಟ್ ವಿದ್ಯುತ್ ಉತ್ಪಾದನೆ ಆಗೋದಿಲ್ಲ ಅಂತ ಹೇಳಿ. ಆದ್ರೆ ಸೋಲಾರ್ ವಿದ್ಯುತ್ನಲ್ಲಿ ರಾತ್ರಿ ಕರೆಂಟ್ ಉತ್ಪಾದನೆ ಆಗಬೇಕು ಅಂತಿಲ್ಲ. ಹಗಲಿಗೆ ಆದಂತ ಕರೆಂಟ್ ಅನ್ನ ಸ್ಟೋರೇಜ್ ಮಾಡತಕ್ಕಂತ ವ್ಯವಸ್ಥೆ ಇದರಲ್ಲಿ ಇದೆ. ಇವತ್ತು ಆಧುನಿಕವಾಗಿ ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ. ಗುಜರಾತ್ನಲ್ಲಿ 2,000 ಮೆಗಾವ್ಯಾಟ್ ಅನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ 45 ದಿವಸಗಳವರೆಗೆ ಕರೆಂಟ್ ಅನ್ನು ಸ್ಟೋರೇಜ್ ಮಾಡತಕ್ಕಂತ ಬ್ಯಾಟರಿ ಆಧಾರಿತವಾಗಿ ಸ್ಟೋರೇಜ್ ಮಾಡತಕ್ಕಂತ ವ್ಯವಸ್ಥೆ. ನಾಡದೊರೆ ಕೆಂಪೇಗೌಡರ ಆದರ್ಶ ಜೀವನ ಮೌಲ್ಯವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು. ಬೆಂಗಳೂರು ನಗರವನ್ನು ಅತ್ಯಂತ ಶಿಸ್ತುಬದ್ಧವಾಗಿ ನಿರ್ಮಿಸುವ ಮೂಲಕ ಮಾದರಿ ಆಡಳಿತ ನೀಡಿದ ಹೆಗ್ಗಳಿಕೆ ಕೆಂಪೇಗೌಡರದ್ದು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಅನಂತಪುರಂ ಹೋಬಳಿ ಘಟಕದ ಅಧ್ಯಕ್ಷ ರವಿಕುಮಾರ್ ಬೇಡಿ ತಿಳಿಸಿದರು. ಸಾಗರದ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ಶನಿವಾರ ತಾಲೂಕು ಆಡಳಿತದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಾಡಪ್ರಭು ಕೆಂಪೇಗೌಡ ಜಯಂತಿ ಕಾರ್ಯಕ್ರಮದಲ್ಲಿ ಅವರು ಉಪನ್ಯಾಸ ನೀಡುತ್ತಿದ್ದರು. ಉಪ ತಹಶೀಲ್ದಾರ್ ರೇಖಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ವೇದಿಕೆಯಲ್ಲಿ ಒಕ್ಕಲಿಗ ಸಮಾಜದ ಎನ್ ರಮೇಶ್, ಟಿ ಬಸವರಾಜ್, ಮಂಜುನಾಥ್, ಶೇಷಗಿರಿ ಇನ್ನಿತರರು ಹಾಜರಿದ್ದರು. ಐಕ್ಯವಾದಂಥ ಸ್ಥಳವನ್ನು ಹುಡುಕ್ಬೇಕಾದ್ರೆ ನಮಗೆ 400 ವರ್ಷ ಬೇಕಾಗಿದೆ. ಯೋಚನೆ ಮಾಡಬೇಕಲ್ವ ನಾವು. ನಾಡಪ್ರಭು ಕೆಂಪೇಗೌಡರು 500 ವರ್ಷಗಳ ಇತಿಹಾಸವನ್ನು ಕಟ್ಕೊಂಡು ನಾವು ಮಾತಾಡ್ತಾ ಬರ್ತಿದ್ವಿ. ಆದರೆ 2015 ತನಕನೂ ಸಹ ಅವರ ಐಕ್ಯ ಮಂಟಪ ಎಲ್ಲಿದೆ ಅನ್ನೋದು ಗೊತ್ತಾಗ್ಲಿಲ್ಲಲ್ಲ. ಯಾಕೆ? ನಾವು ಆ ಒಂದು ವಿಷಯವನ್ನ ಇವತ್ತು ಕೇಳಿದ್ರೆ, ಇವತ್ತು ಸಹ ನೀವು ಆ ಕೆಂಪಾಪುರದಲ್ಲಿ ಹೋದ್ರೆ ಆ ಐಕ್ಯ ಮಂಟಪದ ಬಗ್ಗೆ ನಿಮಗೆ ಬೇಜಾರಾಗ್ತದೆ. ಐಕ್ಯ ಮಂಟಪವನ್ನ ನಿರ್ಲಕ್ಷ್ಯಕ್ಕಾಗಿರುವಂಥದ್ದನ್ನ ಕಾಣ್ತೇವೆ. ಅದು ಸಂರಕ್ಷಿತವಾಗಿದೆ. ಆದ್ರೆ ಅವರು ಮಾಡಿರೋ ಸಾಧನೆಗಳನ್ನ ಗುರುತಿಸುವಂತ ಕೆಲಸಗಳು ಇವತ್ತು ಸಹ ಸರ್ಕಾರದಿಂದ ಆಗ್ಬೇಕು ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೇಡಮ್ ಅವರೇ. ಇನ್ನೊಂದೇನು ಹೇಳಿದ್ರೆ, ಕೆಂಪೇಗೌಡರ ಜಯಂತಿಯನ್ನು ಆಚರಿಸೋದ್ರ ಜೊತೆಯಲ್ಲಿ ನಾವು ಮೂಢನಂಬಿಕೆಗಳ ಬಗ್ಗೆ ಮಾತಾಡ್ತೇವೆ. ಮೂಢನಂಬಿಕೆಗಳ ವಿರೋಧಿಯಾಗಿ ಇವರ ಸಮುದಾಯದಲ್ಲಿ ಬರುವಂತಹ ಒಂದು ಒಕ್ಕಲಿಗ ಸಮುದಾಯದ ಒಂದು ಪಂಗಡದಲ್ಲಿ ಒಂದು ಅನಿಷ್ಟ ಪದ್ಧತಿ ಇತ್ತು ಮೂಢನಂಬಿಕೆಯಾಗಿ. ಯಾರು ಹೆಣ್ಣು ಮಕ್ಕಳು ಮದುವೆ ಆಗೋದಿಲ್ವೋ ಅವರ 2 ಬೆರಳುಗಳನ್ನ ಕಟ್ ಮಾಡ್ತಾ ಇದ್ರು. ನೋಡಿ ಹೇಗಿದೆ ಅಂತೇಳಿ. ಆ ತರದ ಅನಿಷ್ಟ ಪದ್ಧತಿಯನ್ನ ಹೋಗಲಾಡಿಸುವಂತ ಕೆಲಸವನ್ನ, ಮೂಢನಂಬಿಕೆಯನ್ನ ಮಾಡಿರುವಂತವ್ರು ನಾಡಪ್ರಭು ಕೆಂಪೇಗೌಡ. ಸೊ ಈ ತರದ ವ್ಯಕ್ತಿಯ ಸಾಧನೆಯನ್ನ ನಾವು ಮಾತಾಡ್ತಾ ಹೋದ್ರೆ ವರ್ಷಾನುಗಟ್ಟಲೆ ಬೇಕಾಗ್ತದೆ. ಯಾಕಂದ್ರೆ 500 ವರ್ಷಗಳ ಇತಿಹಾಸಕ್ಕೆ ನಾಡಪ್ರಭು ಕೆಂಪೇಗೌಡರನ್ನ ನಾವು ಕಾಣ್ತಾ ಇದ್ದೀವಿ. ಹೇಳಿದ್ರೆ ಇವತ್ತು ಅವರ ಹೆಸರುಗಳನ್ನ ವಿಮಾನ ನಿಲ್ದಾಣಗಳಿಗೆ ಇಟ್ಟಿರುವಂಥದ್ದು, ರೈಲ್ವೆ ಸ್ಟೇಷನ್ಗಳಿಗೆ ಇಟ್ಟಿರುವಂಥದ್ದು, ರಸ್ತೆಗಳಿಗೆ ಇಟ್ಟಿರುವಂಥದ್ದು. ಯಾಕೆ ಈ ಥರದ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಸರ್ಕಾರದವರು ಮತ್ತೆ ಸಾರ್ವಜನಿಕವಾಗಿ ಅಂತ ಹೇಳಿದ್ರೆ, ಅವರು ಮಾಡಿರುವ ಸಾಧನೆಗಳು ಮುಂದಿನ ಪೀಳಿಗೆಯವರಿಗೂ ಸಹ ಗೊತ್ತಾಗಬೇಕು ಅನ್ನುವಂಥ ಉದ್ದೇಶದಿಂದ ಆ ಥರದ ಹೆಸರುಗಳನ್ನ ಇಡುವಂಥದ್ದು, ಅವರನ್ನು ನೆನಪಿಸುವಂತಹ ಕಾರ್ಯವನ್ನು ಮಾಡುವಂಥದ್ದು, ಹಾಗೂ ಈ ಥರದ ಜಯಂತಿಗಳನ್ನ ನಡೆಸ್ಕೊಂಡು ಹೋಗ್ಬೇಕಾದಂಥ ಅವಶ್ಯಕತೆ ನಿಮ್ಮೆಲ್ಲರ ನಡುವೆ ಇದೆ. ಇಂಥ ವ್ಯಕ್ತಿಗಳ ಒಂದು ಸಚ್ಚಾರಿತ್ರದ ಪ್ರಾಮುಖ್ಯತೆ ವಿಷಯವನ್ನ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಯಾಕೆಂದ್ರೆ ಇನ್ನೊಮ್ಮೆ ಇಲ್ಲಿ ಇರುವಂತಹ ಸಮುದಾಯದ ಪ್ರಮುಖರು, ತಮ್ಮದೇ ಆದಂಥ ಒಳ್ಳೆ ಸಮುದಾಯ ಭವನ ಇದೆ. ಆ ಸಮುದಾಯ ಭವನದಲ್ಲಿ ಸಮಾಜದ ಎಲ್ಲವರ ಜೊತೆಗೂಡಿ ಮುಂದಿನ ದಿನಗಳಲ್ಲಿ ಮತ್ತೊಮ್ಮೆ ಈ ಥರದ ಒಂದು ವಿಷಯಗಳನ್ನು ಪ್ರಸ್ತಾಪ ಮಾಡಿ. ಶುಭೋದಯ. ವೇದಿಕೆ ಮೇಲೆ ತಾಲೂಕು ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ, ನಗರಸಭೆ, ಸಾಗರ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲರಿಗೂ ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಈ ಪವಿತ್ರ ದಿನದಂದು ಬೃಹತ್ ಬೆಂಗಳೂರು
ನಗರ ಪಾಲಿಕೆಯನ್ನು ಸ್ಥಾಪಿಸಿರುವ ಸನ್ಮಾನ್ಯ ಶ್ರೀ ಕೆಂಪೇಗೌಡರ ಆದರ್ಶ ತತ್ವಗಳನ್ನು ಎಲ್ಲರೂ ಪರಿಪಾಲಿಸಬೇಕು. ಹಾಗೆ ಅವರ ನಾಯಕತ್ವ ಗುಣಗಳನ್ನು ಎಲ್ಲರೂ ತಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಈಗ ನಾವು ನಮ್ಮ ಸಮಾಜ ವತಿಯಿಂದ ಮಾಡ್ತೀವಿ. ಆದರೆ ಸರ್ಕಾರ ಒಂದು ಸೂಚನೆ ಕೊಟ್ಟಾಗ ತಹಸೀಲ್ದಾರ್ ಇಂಥ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇಲ್ಲ ಅಂದರೆ ಹೇಗೆ? ಮತ್ತು ಇಲ್ಲಿ ಇನ್ವಿಟೇಷನ್ ಮಾಡಬೇಕು. ನಾನಿಲ್ಲಿ ಇದನ್ನು ನೋಡಿದ್ದೀನಿ, ಫ್ಲೆಕ್ಸ್ ಬೋರ್ಡ್ ಬಹುಶಃ ವರ್ಷನ್ ಫ್ಲೆಕ್ಸ್ ಬೋರ್ಡ್ ಇರ್ಬೋದೇನೋ ಲೆಕ್ಕ. ಒಂದು ಡೇಟನ್ನು ಸಹಿತ ಹಾಕಲಿಕ್ಕೆ ನಿಮಗೆ ಪುರ್ಸೊತ್ತಿಲ್ಲ ಅಂತಂದರೆ ಇದನ್ನು ಯಾಕೆ ಆಚರಣೆ ಮಾಡ್ತೀವಿ? ಇವತ್ತು 27/6/2020 ಕನಕ ಜಯಂತಿ ಮಾಡ್ತಾಯಿದ್ವಿ. ನೋಡಿ, ನೀವು ಹಿಂದ್ಗಡೆ ತಿರುಗಿ ನೋಡಿ, ದಿನಾಂಕ ಬಂದಿದ್ದಾರೆ, ಡೇಟ್ ಬಂದಿಲ್ಲ. ಅದು ಬಹುಶಃ ಹೋದ ವರ್ಷ ಮಾಡಿಸಿ ಫ್ಲೆಕ್ಸ್ ಇರ್ಬೋದು. ಅದರಿಂದ ಕಾಟಾಚಾರ್ಯ ಜಯಂತಿಯನ್ನು ಮಾಡೋದು ಬೇಡ. ಕೆಂಪೇಗೌಡರು ಯಾವತ್ತೂ ಅವರಿಗೆ ಸಾವಿಲ್ಲ. ಅವರ ಮಾಡಿರುವಂಥ ಕೆಲಸಗಳಿರ್ಬೋದು, ಇದಿರ್ಬೋದು. ಇವತ್ತು ಲಕ್ಷಾಂತರ ಜನಗಳು ಇವತ್ತು ಬೆಂಗಳೂರಿನಲ್ಲಿ ಜೀವನ ಮಾಡ್ತಿದ್ದಾರೆ ಅಂದರೆ ಅದು ಕೆಂಪೇಗೌಡರು ಬೆಂಗಳೂರಿಗೆ ಕಟ್ಟಿಬಿಟ್ಟಿದೆ ಕಾರಣ. ಹಾಗಾಗಿ ಅವರು ಭೂಮಿ ಇರಲ್ಲರಿಗೂ ಕೆಂಪೇಗೌಡ ಇರ್ತಾರೆ. ಹಾಗಾಗಿ ಸರ್ಕಾರ ಏನು ಸುತ್ತೋಲೆ ಹಾಕಿದೆ ಒಂದು 7-8 ವರ್ಷದಿಂದ ಕೆಂಪೇಗೌಡ ಜಯಂತಿಯನ್ನು ಮಾಡಬೇಕಾದ್ರೆ ದಯಮಾಡಿ ಮುಂದಿನ ವರ್ಷನಾದರೂ ಒಂದು ನಿಮ್ಮ ಸರ್ಕಾರ ಸುತ್ತೋಲೆ ಪ್ರಕಾರ ಮಾಡಿ. ಆ ಸುತ್ತೋಲೆ ಪ್ರಕಾರ ಮಾಡಿದರೆ ಬಹುಶಃ ನಿಮ್ಮ ಕೆಂಪೇಗೌಡ ಜಯಂತಿ ಮಾಡೋಕ್ಕೆ ವಸ್ತುತ. ಇಲ್ಲ ಅಂದರೆ ದಯವಿಟ್ಟು ನಮ್ಮ ಸಮಾಜದಲ್ಲಿ ಹೇಳ್ತೀವಿ, ನೀವು ಮಾಡಲೇಬೇಡಿ ಅಂತಾರೆ. ಅದನ್ನು ಮಾಡಲೇಬೇಡಿ ಅಂತ ಹೇಳಿಕ್ಕೂ ನಮ್ಗೆ ಪವರ್ ಇಲ್ಲ. ಯಾಕಂದರೆ ಸರ್ಕಾರ ಸುತ್ತೋಲೆ ಮಾಡಿದೆ, ಎಲ್ಲರೂ ನೀವು ಮಾಡಲೇಬೇಕಂತ. ಬಹುಶಃ ನಮ್ಮ ಈ ಒಂದು ಆಹ್ವಾನವನ್ನು ನಿಮ್ಮ ತಹಸೀಲ್ದಾರ್ ಮುಟ್ಟಿಸ್ತೀರಿ ಅಂತೇಳಿ ನಂಬಿಸಿ. ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.